ಭಗವದ್ಗೀತೆಯ 5ನೇ ಅಧ್ಯಾಯದಲ್ಲಿ ಭಗವಂತ ತನ್ನನ್ನ ಮತ್ತು ಋಷಿಗಳನ್ನ ಸಕಲ ಜೀವಗಳ ಪರಮ ಮಿತ್ರ ಅಂತ ಹೇಳ್ಕೊಂಡಿದ್ದಾನೆ. ಯಾವ ರೀತಿಯಲ್ಲಿ ನಮ್ಮ ಕ್ಷುಲ್ಲಕ ಪ್ರಾರ್ಥನೆಗಳಿಗೆ, ನಮ್ಮ ಲೌಕಿಕ ಪ್ರಾರ್ಥನೆಗಳಿಗೆ ಅಪಾರ ಕರುಣಾಮಯನಾಗಿರ್ತಕ್ಕಂತಹ ಭಗವಂತ ಓಗೊಟ್ಟು ಬೇಡಿಕೆಗಳನ್ನು ಈಡೇರಿಸಬಲ್ಲನೋ, ಅಂತೆಯೇ ತಮ್ಮ ಬಳಿಗೆ ಎಂಥವರೇ ಬಂದರೂ ಕೂಡ ಅವರವರ ಸಮಸ್ಯೆಗಳನ್ನು ಅತ್ಯಂತ ತಾಳ್ಮೆಯಿಂದ ಕೇಳಿಸ್ಕೊಂಡು ಸಣ್ಣ ಪುಟ್ಟ ಸಹಾಯವನ್ನ ನಮ್ಮ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಮಾಡ್ತಾ ಇದ್ರು. ಅವರ ಬಳಿಗೆ 4 ಬೇರೆ ಬೇರೆ ವಿಧದ ಜನರು ಬರ್ತಾ ಇದ್ರು. ಆರ್ತರು, ಆರ್ತಾರ್ಥಿಗಳು, ಜಿಜ್ಞಾಸುಗಳು, ಜ್ಞಾನಿಗಳು, ಈ ರೀತಿಯಲ್ಲಿ ಬೇರೆ ಬೇರೆ ವರ್ಗದ ಜನಗಳು ಬರ್ತಾ ಇದ್ರು. ಆದರೆ ಅಧ್ಯಾತ್ಮದ ಸಲಹೆಯನ್ನ ಕೇಳಲಿಕ್ಕೆ ಬರ್ತಕ್ಕಂತಹ ಜನಗಳಿಗಿಂತಲೂ ಹೆಚ್ಚಾಗಿ ಲೌಕಿಕ ವಿಚಾರಗಳನ್ನ, ಲೌಕಿಕ ಕಷ್ಟಗಳಿಗೆ, ತೊಂದರೆಗಳಿಗೆ, ಕಷ್ಟ ಕೋಟಲೆಗಳಿಗೆ ಸಿಕ್ಕಿ ಅದರಿಂದ ಒದ್ದಾಡ್ತಾ ಇರ್ತಕ್ಕಂಥವ್ರು, ಅದರಿಂದ ಪರಿಹಾರವನ್ನ ಬಯಸಿ ಬರ್ತಾ ಇರ್ತಕ್ಕಂಥವರೇ ಜಾಸ್ತಿ ಆಗ್ತಾ ಇದ್ರು. ಆದರೆ ಗುರುಗಳು ಯಾವುದಕ್ಕೂ ಬೇಸರ ಮಾಡ್ಕೊಳ್ಳದೆ, ಯಾರೇ ಬಂದರೂ ಕೂಡ ಯಾವುದೇ ಜಾತಿ, ಯಾವುದೇ ವರ್ಗವನ್ನ ನೋಡ್ದೆರ ಅವರವರ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ರು. ಕೆಲವೊಂದು ಸಾರಿ ಗುರುಗಳ ದರ್ಶನವೇ ಅವರಿಗೆ ಆನಂದವನ್ನ ಕೊಡ್ತಾ ಇತ್ತು, ಅವರ ದರ್ಶನವೇ ಅವರ ಕಷ್ಟವನ್ನ ಪರಿಹಾರ ಮಾಡ್ತಾ ಇತ್ತು. ಇನ್ನೊಂದು ಕೆಲವೊಂದು ಸಂದರ್ಭದಲ್ಲಿ ಕುಂಕುಮವನ್ನೋ, ವಿಭೂತಿಯನ್ನೋ, ಇನ್ನು ಕೆಲವರಿಗೆ ಮಂತ್ರವನ್ನ, ದೀಕ್ಷೆಯನ್ನ ಕೊಟ್ಟು ಆ ಕಷ್ಟವನ್ನ ಪರಿಹಾರ ಮಾಡಿದ್ದಾರೆ. ಅಂತಹ ಅಸಂಖ್ಯಾತ ಉದಾಹರಣೆಗಳು ನಮ್ಮ ನಡುವೆ ನೋಡ್ಲಿಕ್ಕೆ ಸಿಗುತ್ತೆ. ಅದರಲ್ಲಿ ಕೆಲವೊಂದು 2-3 ಘಟನೆಗಳನ್ನ ಮಾತ್ರ ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು. ಒಬ್ಬ ಗೃಹಸ್ಥ ತನ್ನ ಮಗಳಿಗೆ ಮದುವೆಯನ್ನ ಮಾಡಿರ್ತಾರೆ. ಆಕೆಗೆ ಸುಮಾರು 20 ವರ್ಷ ಆದ್ರೂ ಕೂಡ ಆಕೆ ಪ್ರೌಢಳಾಗಿರ್ಲಿಲ್ಲ, ಆಕೆಗೆ ಋತುಮತಿ ಆಗಿರ್ಲಿಲ್ಲ. ಆ ಕಾರಣದಿಂದ ಆಕೆಯ ಗಂಡನ ಮನೆಯವರು ಇದರಿಂದ ಬೇಸತ್ತು ಆ ವರನಿಗೆ, ಅವನ ಅಳಿಯನಿಗೆ ಇನ್ನೊಂದು ಮದುವೆಯನ್ನ ಮಾಡಬೇಕು ಅಂತೇಳಿ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಆಗ ಅನೇಕ ಹೆಣ್ಣು ಮಕ್ಕಳಿರ್ತಕ್ಕಂತಹ ಆ ಗುರುಭಕ್ತ ಹುಡುಗಿಯ ತಂದೆ ಈ ವಿಚಾರದಿಂದ ಕೊರಗಿ, ಇನ್ನೇನಾದ್ರೂ ಇನ್ನೊಂದು ಮದುವೆಯನ್ನ ಮಾಡಿಬಿಟ್ರೆ ನನ್ನ ಮಗಳಿಗೆ ತೊಂದರೆ ಆಗುತ್ತೆ, ನನ್ನ ಮನೆಯಲ್ಲೇ ಈಗಾಗಲೇ ಸಾಕಷ್ಟು ಹೆಣ್ಣು ಮಕ್ಕಳಿದ್ದಾರೆ, ಅವರನ್ನ ಮದುವೆ ಮಾಡಬೇಕು, ಅವರಿಗೆ ಜೀವನಕ್ಕೆ ದಾರಿಯನ್ನ ತೋರಬೇಕು, ಆ ಜೊತೆಗೆ ಈಗಾಗಲೇ ಮದುವೆಯನ್ನ ಮಾಡಿರ್ತಕ್ಕಂತಹ ಹೆಣ್ಣು ಮಗಳು ಕೂಡ ನಮ್ಮ ಮನೆಗೆ ಬಂದ್ಬಿಟ್ರೆ ಇನ್ನೂ ಕಷ್ಟ ಆಗತ್ತೆ ಅಂತೇಳಿ ಕೊರಗಿದಂತಹ ಆ ಗುರುಭಕ್ತರು ಚಂದ್ರಶೇಖರ ಭಾರತಿ ಸ್ವಾಮಿಗಳವರ ಸನ್ನಿಧಾನಕ್ಕೆ ಬಂದು ತನ್ನ ಅಳಲನ್ನ ತೋಡ್ಕೋತಾರೆ. ಅವರ ವಿಚಾರವನ್ನ ಶಾಂತರಾಗಿ ಕೇಳಿದಂತಹ ನಮ್ಮ ಗುರುಗಳು ಸ್ವಲ್ಪ ಬೆಣ್ಣೆಯನ್ನ ಮಂತ್ರಿಸಿ ಕೊಟ್ಟು ಹೇಳ್ತಾರೆ, ಈ ರಾತ್ರಿ ಇದನ್ನ ನಿಮ್ಮ ಮಗಳಿಗೆ ಕೊಡಿ, ತಿನ್ಲಿಕ್ಕೆ ಕೊಡಿ ಅಂತೇಳಿ ಹೇಳ್ತಾರೆ. ಆ ಮಗಳಿಗೆ ಆ ಗುರುಭಕ್ತರು ತಿನ್ಲಿಕ್ಕೆ ಕೊಟ್ಟಂತಹ ಮರುದಿನವೇ ಆ ಹೆಣ್ಣು ಮಗಳು ಋತುಮತಿ ಆಗ್ತಾಳೆ. ಯಾವುದು ಕೂಡ ಸುಮ್ಮನೆ ಉತ್ಪ್ರೇಕ್ಷೆಗೆ ಅಥವಾ ಏನೋ ಹೇಳ್ಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಎಲ್ಲವೂ ಕೂಡ ಸಾಕ್ಷಿ ಇರ್ತಕ್ಕಂತಹ ವಿಡಿಯೋಗಳೇ, ಎಲ್ಲವೂ ಕೂಡ ಗುರುಗಳ ಜೀವನದಲ್ಲಿ ನಡೆದಿರ್ತಕ್ಕಂತಹ ಘಟನೆಗಳೇ ಆಗಿರ್ತಕ್ಕಂಥದ್ದು. ಹಾಗಾಗಿ ಯಾರು ಗುರುವನ್ನ ನಂಬುತ್ತಾರೆ ಅಥವಾ ಗುರುವಿನ ವ್ಯಾಪ್ತಿಗೆ ಯಾರು ಬಂದಿರ್ತಾರೆ, ಬಹುಶಃ ಅಂಥವರಿಗೆ ಈಗ ನಾನು ಹೇಳ್ತಾ ಇರ್ತಕ್ಕಂತಹ ಘಟನೆಗಳು ಇವು ಪವಾಡ ಅಥವಾ ಇನ್ನೇನೋ ಉತ್ಪ್ರೇಕ್ಷೆ ಅಂತ ಅನ್ಸೋದಿಲ್ಲ. ಯಾರು ಗುರುವಿನ ವ್ಯಾಪ್ತಿಗೆ ಬಂದಿರೋದಿಲ್ಲ ಅಂಥವರಿಗೆ ಬಹುಶಃ ಇದು ಕತೆ ರೀತಿಯಲ್ಲಿ ಅಥವಾ ಇನ್ಯಾವುದೋ ರೀತಿಯಲ್ಲಿ ಅವರವರ ಭಾವಕ್ಕೆ ಅದು ಅರ್ಥ ಆಗಬಹುದೇನೋ. ಆದರೆ ಅಂಥವರನ್ನ ನಾನು ಗಮನದಲ್ಲಿಟ್ಟುಕೊಳ್ಳದೆ ನಿಜವಾಗಿ ಗುರುವಿನ ವ್ಯಾಪ್ತಿಗೆ ಬಂದಿರತಕ್ಕಂಥವರಿಗೆ, ಆಧ್ಯಾತ್ಮದ ಹಾದಿಯಲ್ಲಿ ಹೋಗ್ತಾ ಇರ್ತಕ್ಕಂತಹ ಆಧ್ಯಾತ್ಮ ಸಾಧಕರಿಗೆ ಮುಟ್ಲಿ ಎನ್ನುವಂತಹ ಕಾರಣಕ್ಕಾಗಿ ಈ ಒಂದು ವಿಚಾರಗಳನ್ನು ಹೇಳ್ತಾ ಇದ್ದೀನಿ. ಬಹುಶಃ ಇವರಿಗಷ್ಟೇ ನಾನು ಈ ವಿಡಿಯೋಗಳು ಸೀಮಿತ ಅಂತ ನಾನು ಭಾವಿಸ್ತೇನೆ. ಇನ್ನೊಂದು ಸಂದರ್ಭದಲ್ಲಿ ಇನ್ನೊಬ್ಬ ಗುರುಭಕ್ತರ ಮಗಳಿಗೆ ಪದೇ ಪದೇ ಗರ್ಭಪಾತ ಆಗ್ತಾ ಇರುತ್ತೆ. ಆಕೆ ಒಂದು ಸಾರಿ ಗರ್ಭಿಣಿಯಾಗಿದ್ದಾಗ ಮತ್ತೆ ಈಗ ಆಗಿರ್ತಕ್ಕಂತಹ ಗರ್ಭ ಎಲ್ಲಿ ಬಿದ್ದು ಹೋಗುತ್ತೋ, ಮತ್ತೆ ಎಲ್ಲಿ ಗರ್ಭಪಾತ ಆಗುತ್ತೋ ಅನ್ನುವಂತಹ ಭಯದಿಂದ ಅವರ ತಂದೆ ಗುರುಗಳ ಬಳಿಗೆ ಬಂದು ನಿವೇದನೆ ಮಾಡ್ಕೋತಾರೆ. ಆಗ ಗುರುಗಳು ಮಂತ್ರಿಸಿರ್ತಕ್ಕಂತಹ ವಿಭೂತಿಯನ್ನ ಅವರ ಕೈಗೆ ಕೊಟ್ಟು ಹೇಳ್ತಾರೆ, ಇದನ್ನ ಜೋಪಾನವಾಗಿಟ್ಟುಕೊಂಡು ಇದನ್ನ ನಿಮ್ಮ ಮಗಳು ದಿನವೂ ಕೂಡ ಸೇವಿಸ್ಲಿಕ್ಕೆ ನೀವು ತಿಳಿಸಿ ಅಂತೇಳಿ ಅವರಿಗೆ ಆ ವಿಭೂತಿಯನ್ನ ಕೊಟ್ಟು ಕಳಿಸ್ತಾರೆ. ಆ ರೀತಿಯಲ್ಲೇ ಆ ಹುಡುಗಿಯ ತಂದೆ ಆ
ಭಸ್ಮವನ್ನ, ವಿಭೂತಿಯನ್ನ ಆ ಹುಡುಗಿಗೆ ಕೊಡ್ತಾರೆ. ಆ ಹುಡುಗಿಯು ಕೂಡ ಸ್ವಲ್ಪ ವಾರ ಅದನ್ನ ಸೇವಿಸ್ತಾ ಇರ್ತಾರೆ. ಇದನ್ನ ಕಂಡಂತಹ ಅವರ ಅತ್ತೆ ಏನು ಮಾಡ್ತಾರೆ, ನನ್ನ ಮಗನಿಗೆ ಯಾವುದೋ ರೀತಿಯಲ್ಲಿ ಆಕರ್ಷಣೆ ಮಾಡ್ಲಿಕ್ಕೆ ಅಥವಾ ಏನೋ ಗಂಡನನ್ನ ವಶಪಡಿಸ್ಕೊಳ್ಳಿಕ್ಕೆ ಯಾವುದೋ ಒಂದು ತಂತ್ರ ಮಾಡಿರ್ತಕ್ಕಂತಹ, ಮಂತ್ರ ಮಾಡಿರ್ತಕ್ಕಂತಹ ವಿಭೂತಿಯನ್ನ ಈಕೆ ಉಪಯೋಗಿಸ್ತಾ ಇದ್ದಾಳೆ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಂತಹ ಅವರ ಅತ್ತೆ ಆ ಭಸ್ಮವನ್ನ ಹೊರಗಡೆ ಚೆಲ್ಬಿಡ್ತಾರೆ, ತಿಪ್ಪೆಗೆ ಎಸೆದು ಬಿಡ್ತಾರೆ. ತಿಪ್ಪೆಗೆ ಎಸೆದಂತಹ ಆ ರಾತ್ರಿ ಹುಡುಗಿಗೆ ಪ್ರಾಣಾಂತಿಕವಾಗಿರ್ತಕ್ಕಂತಹ ಗರ್ಭಪಾತದ ನೋವನ್ನ ಅನುಭವಿಸ್ತಾಳೆ, ಆದರೆ ಗರ್ಭಪಾತ ಆಗೋದಿಲ್ಲ. ಮರುದಿನ ಈ ವಿಚಾರವನ್ನ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಬಳಿಗೆ ಹೋಗಿ ತಿಳಿಸಿದಾಗ ಗುರುಗಳು ಹೇಳ್ತಾರೆ, ಏನೂ ಹೆದರಬೇಡಪ್ಪ, ಗರ್ಭಪಾತ ಆಗೋದಿಲ್ಲ, ಏನೂ ಆಗೋದಿಲ್ಲ, ಸಮಾಧಾನವಾಗಿರಿ ಅಂತ ಹೇಳ್ತಾರೆ. ಅದೇ ಪ್ರಕಾರದಲ್ಲಿ ಆಕೆಗೆ ಗರ್ಭಪಾತ ಆಗದೆ ಆಕೆ ಮುಂದೆ ಆರೋಗ್ಯವಂತವಾಗಿರ್ತಕ್ಕಂತಹ ಒಂದು ಮಗುವಿಗೆ ಜನ್ಮವನ್ನ ಕೊಟ್ಲು ಅನ್ನುವಂಥದ್ದು ನಮಗೆ ನಂತರದ ದಿನಗಳಲ್ಲಿ ತಿಳಿಯುತ್ತೆ. ಇನ್ನೊಂದು ಸಂದರ್ಭದಲ್ಲಿ ಸುಮಾರು 24ರ ವಯಸ್ಸಿನಲ್ಲಿ ಒಬ್ಬ ತರುಣ ಮದುವೆಯಾಗಿ ಅದಾದ 1 ವರ್ಷದ ನಂತರ ತನ್ನ ಪತ್ನಿಯೊಡನೆ ಜಗಳವನ್ನ ಮಾಡಿಕೊಂಡು ಆಕೆಯನ್ನ ಬಿಟ್ಬಿಟ್ಟು, ಅದಾದ 1 ವರ್ಷದ ಮೇಲೆ ಇನ್ನೊಂದು ಮದುವೆಯನ್ನ ಮಾಡಿಕೊಂಡು ಅವಳ ಜೊತೆಯೂ ಕೂಡ ಜಗಳವನ್ನ ಮಾಡಿಕೊಂಡು ಅವಳ ಜೊತೆಯೂ ಕೂಡ ಸಂಸಾರವನ್ನ ಮಾಡದೆ ಅವಳನ್ನು ಬಿಟ್ಬಿಟ್ಟು, ಆಮೇಲೆ ಈ ಕಡೆ ಗೃಹಸ್ಥನಾಗಿ ಜೀವನವನ್ನ ಮಾಡ್ಲಿಕ್ಕಾಗದೆ ಆ ಕಡೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳಿಕ್ಕಾಗದೆ ಒಂದು ರೀತಿಯ ಧರ್ಮ ಸಂಕಟದಲ್ಲಿ ಸಿಕ್ಕಿ ಜೀವನದಲ್ಲಿ ಸಾಕಷ್ಟು ನೊಂದು ಬೆಂದಿರ್ತಕ್ಕಂತಹ ಒಬ್ಬ ತರುಣ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಸನ್ನಿಧಾನಕ್ಕೆ ಬಂದು ಅವರಿಂದ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ಸಲುವಾಗಿ ಬರ್ತಾನೆ. ಆಗ ಗುರುಗಳಿಗೆ ತನ್ನ ಜೀವನದ ಎಲ್ಲ ವಿಚಾರಗಳನ್ನ ಹೇಳ್ತಾನೆ. ಅದಾದ್ಮೇಲೆ ಗುರುಗಳು ನಮಗೆ ಏನಾದ್ರೂ ದಾರಿ ತೋರಿಸಬೇಕು, ನಾನು ಈ ಕಡೆ ಗೃಹಸ್ಥನಾಗಿ ಜೀವನವನ್ನ ಮಾಡ್ಲಿಕ್ಕೂ ಆಗ್ತಾ ಇಲ್ಲ, ಆ ಕಡೆ ಆತ್ಮಹತ್ಯೆಯನ್ನು ಕೂಡ ಮಾಡ್ಲಿಕ್ಕೆ ನನ್ನ ಮನಸ್ಸು ಯಾಕೋ ಒಪ್ತಾ ಇಲ್ಲ, ಇನ್ನೂ ಬದುಕಬೇಕು ಅನ್ನುವಂತಹ ಆಸೆ ಇದೆ, ಆದರೆ ಬದುಕಲಿಕ್ಕೆ ಈ ಎಲ್ಲ ಯೋಚನೆಗಳು, ಸಂಸಾರಿಕವಾಗಿರ್ತಕ್ಕಂತಹ ಯೋಚನೆಗಳು ನನ್ನನ್ನ ಅಡ್ಡಿಪಡಿಸ್ತಾ ಇದ್ದಾವೆ, ನಾನು ಏನು ಮಾಡಬೇಕು, ನನಗೆ ಗುರುಗಳು ದಾರಿ ತೋರ್ಬೇಕು ಅಂತ ಮನವಿ ಮಾಡಿದಾಗ ಚಂದ್ರಶೇಖರ ಭಾರತಿ ಸ್ವಾಮಿಗಳವರು ಅವನಿಗೊಂದು ಮಂತ್ರೋಪದೇಶವನ್ನ ಮಾಡಿ ಅದನ್ನ ದಿನಕ್ಕೆ ನಿರ್ದಿಷ್ಟ ಸಂಖ್ಯೆಯಂತೆ 90 ದಿನಗಳವರೆಗೆ ಆ ಮಂತ್ರವನ್ನ ಪಠಿಸಬೇಕು, ಆ ಪಠಿಸಿದ ನಂತರ ನೀವು ಬನ್ನಿ ಅಂತೇಳಿ ಗುರುಗಳು ಮಂತ್ರೋಪದೇಶವನ್ನ ಮಾಡಿ ಕಳಿಸ್ತಾರೆ. ಅದೇನು ಕಾಕತಾಳೀಯವೋ ಅಥವಾ ಮಂತ್ರದ ಪ್ರಭಾವವೋ ಗೊತ್ತಿಲ್ಲ, ಆ 90 ದಿನ ಆ ಮಂತ್ರವನ್ನ ಪಠಿಸಿದ 1 ವಾರದ ನಂತರ ಮೊದಲನೇ ಹೆಂಡತಿ ಮನೆಯಿಂದ ಹೊರಗಡೆ ಕಳಿಸಿದ್ನಲ್ಲ, ಆ ಮೊದಲನೇ ಹೆಂಡತಿಯ ತಂದೆ ತಮ್ಮ ಮಗಳನ್ನ ಬೆಳಗ್ಗೆ ಒಂದು 6ರಿಂದ 7 ಗಂಟೆ ಒಳಗಡೆ ಮುಂಜಾನೆ ಆ ಮಗಳನ್ನ ಈ ತರುಣನ ಮನೆ ಮುಂದೆ ಕರ್ಕೊಂಡು ಬಂದು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಅದಾದ್ಮೇಲೆ ಈತ ಆ ಮನೆಯ ಬಾಗಿಲಲ್ಲಿ ಇರ್ತಕ್ಕಂತಹ ಮೊದಲನೇ ಹೆಂಡತಿಯನ್ನ ನೋಡ್ತಾನೆ. ನೋಡಿ ಇಲ್ಲಿಗೆ ಯಾವ ರೀತಿ ಬಂದೆ ಅಂತ ಕೇಳಿದಾಗ ಆಕೆ ಕಣ್ಣೀರನ್ನ ಹಾಕತಾ ತನ್ನ ತಂದೆ ಇಲ್ಲಿಗೆ ನಿಮ್ಮ ಜೊತೆ ಸಂಸಾರವನ್ನ ಮಾಡ್ಕೊಂಡು ಹೋಗಬೇಕು, ಇಬ್ರು ಕೂಡ ಸಾಮರಸ್ಯದಿಂದ ಇರಬೇಕು ಅಂತ ಹೇಳಿ ನನ್ನನ್ನು ಬಿಟ್ಟೋಗಿದ್ದಾರೆ, ನನಗೆ ಇನ್ಯಾವ ದಿಕ್ಕೂ ಇಲ್ಲ ಅಂತೇಳಿ ಆಕೆ ಕಣ್ಣೀರು ಹಾಕಿದಾಗ ಆ ವಿಚಾರವನ್ನ ತಿಳಿದಂತಹ ಆ ತರುಣ ಆನಂದದಿಂದ ಆ ಮೊದಲನೇ ಹೆಂಡತಿಯನ್ನ ತನ್ನ ಮನೆಗೆ ಸೇರಿಸ್ಕೊಂಡು ಸಾಮರಸ್ಯದಿಂದ ಜೀವನವನ್ನ ಮಾಡ್ತಾ ಇರ್ತಾನೆ. ಅದಾದ ಸ್ವಲ್ಪ ವಾರದ ನಂತರ ಈ ಸುದ್ದಿಯನ್ನ ತಿಳಿದಂತಹ 2ನೇ ಹೆಂಡತಿಯ ತಂದೆ ಅವರು ಕೂಡ ಅದೇ ರೀತಿಯಲ್ಲಿ ತನ್ನ ಮಗಳನ್ನ ಅವರ ಮನೆಗೆ ತಂದು ಬಿಡ್ತಾರೆ. ಈ ಪ್ರಕಾರದಲ್ಲಿ ಇಬ್ಬರ ಹೆಂಡತಿಯರು ಕೂಡ ಮನೆಗೆ ಬರ್ತಾರೆ. ಅದ್ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಆ ಘಟನೆ ನಡೀತು ಅಂತೇಳಿ ಆ ಘಟನೆಯನ್ನ ಮರ್ತ್ಕೊಂಡು ಹೊಸದಾಗಿ ಜೀವನವನ್ನ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ನಮಗೆ ಗುರುಗಳ ಚರಿತ್ರೆಯಲ್ಲಿ ಅವರ ಮಹಿಮೆಗಳು ನಮಗೆ ಸಿಗುತ್ತೆ ಅನ್ನುವಂಥದ್ದು. ಹಿಂಗೆ ಗುರುಗಳ ಮಹಿಮೆಯನ್ನ ಹೇಳ್ತಾ ಹೋದ್ರೆ ಸಾಕಷ್ಟು ವಿಚಾರಗಳು ಸಿಗುತ್ತೆ, ಸಾಕಷ್ಟು ಪವಾಡಗಳು ಸಿಗುತ್ತೆ, ಸಾಕಷ್ಟು ಪವಾಡಗಳ ಜೊತೆಗೆ ಕೆಲವೊಂದು ತತ್ವಗಳು ಕೂಡ ನಮಗೆ ಅಲ್ಲಲ್ಲಿ ಸಿಗುತ್ತೆ. ಹಾಗಾಗಿ ಇನ್ನ ಕೆಲವೊಂದು ಮುಂದಿನ ವಿಡಿಯೋದಲ್ಲಿ ಅವರ ಮತ್ತಷ್ಟು ಮಹಿಮೆಗಳನ್ನ ಪ್ರಚಾರವನ್ನ ಮಾಡುವಂತಹ ಕೆಲಸವನ್ನ ಈ ಚಾನಲ್ ಮೂಲಕ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ.